ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೇತನ್ ನಾಯಕ್. ಸ್ನೇಹಿತರೆ, ಸದ್ಯಕ್ಕಂತೂ ಇಲ್ಲ ದರ್ಶನ್ ಸರ್ಗೆ 1 ವರ್ಷಗಳ ಕಾಲ ಬಿಡುಗಡೆ ಭಾಗ್ಯ. ಇವತ್ತು ಜೈಲ ಬೇಲ ಅನ್ನೋ ಒಂದು ದೊಡ್ಡ ಮಟ್ಟದ ಚರ್ಚೆ ಕೂಡ ಶುರುವಾಗಿತ್ತು. ಸಾಕಷ್ಟು ಜನಕ್ಕೆ ಆತಂಕ ಇತ್ತು, ಖುಷಿ ಇತ್ತು, ದರ್ಶನ್ ಸರ್ ಇವತ್ತು ಬಿಡುಗಡೆ ಬರ್ಬೋದು ಅಂತ. ಆದ್ರೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿರುವಂತದ್ದು ದರ್ಶನ್ ಸರ್ಗೆ ಹಾಗೆ ಅವರ ಲಕ್ಷಾಂತರ ಅಭಿಮಾನಿಗಳಿಗೆ. ಇನ್ನು 1 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಜಾಮೀನು ಕೊಡೋದಿಲ್ಲ. ಈ 1 ವರ್ಷದ ಗಡುವಲ್ಲಿ ಏನೇನು ಸಾಕ್ಷಿ ಆಧಾರಗಳಿದೆ ಅದಷ್ಟನ್ನು ಕೂಡ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಈ ಕೇಸ್ಗೆ ಒಂದು ಅಂತಿಮ ತೀರ್ಮಾನಕ್ಕೆ ಬರಬೇಕು. ಸೊ ಈ 1 ವರ್ಷದಲ್ಲಿ ಏನೇನಿದೆ ಅಷ್ಟು ಕೂಡ ಇತ್ಯರ್ಥ ಆಗಬೇಕು ಅಂತ ಒಂದು ವಿಚಾರವನ್ನ ಹೇಳಿರುವಂತದ್ದು ಸುಪ್ರೀಂ ಕೋರ್ಟ್. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಅವರ ಪರ್ಸನಲ್ ವೈಯಕ್ತಿಕ ಏನೇ ಇರ್ಬೋದು, ಅವರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ನನಗೂ ಗೊತ್ತಿಲ್ಲ, ಭಗವಂತಂಗೆ ಗೊತ್ತು. ಆದ್ರೆ ಅವ್ರು ಇಲ್ಲದೆ ಕನ್ನಡ ಚಿತ್ರರಂಗ ನಿಜಕ್ಕೂ ಬಡವಾಗಿದೆ. ಯಾಕೆಂತಂದ್ರೆ ಅವರು ಕನ್ನಡ ಸಿನಿಮಾ ಬಿಟ್ರೆ ಬೇರೆ ಯಾವ ಸಿನಿಮಾನು ಮಾಡಲ್ಲ, ಬೇರೆ ಯಾವ ಭಾಷೆನೂ ಮಾಡಲ್ಲ. ಅವರ ಮೊದಲ ಆದ್ಯತೆ ಕನ್ನಡ. ಸೊ ಕನ್ನಡನ ಉಳಿಸ್ಬೇಕು, ಕನ್ನಡ ಸಿನಿಮಾಗಳನ್ನ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋದ್ರಲ್ಲಿ ಮುಂಚೂಣಿಲಿರುವಂಥದ್ದು ದರ್ಶನ್ ಸರ್ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಮಾತ್ರ ಅಲ್ಲ, ದರ್ಶನ್ ರವರು ಮಾಡ್ತಿದ್ದ ಒಂದೊಂದು ಸಿನಿಮಾಗಳಿಂದ ಸಾವಿರಾರು ಕುಟುಂಬಗಳ ಜೀವನ ನಡೀತಾ ಇತ್ತು. ಜೊತೆಗೆ ಕನ್ನಡ ಸಿನಿಮಾಗಳನ್ನ ನೋಡ್ಲಿಕ್ಕೆ ಥಿಯೇಟರ್ಗಳ ಕಡೆ ಬರ್ದೇ ಇದ್ದಾಗ ಜನ ಅವನು ಥಿಯೇಟರ್ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ್ರಲ್ಲಿ ದರ್ಶನ್ ಸರ್ ಕೂಡ ಒಬ್ರು. ಅಂಡ್ ಏನೇ ಇರ್ಬೋದು, ನಮ್ಮ ಆಶಯ ಇಷ್ಟೇ, ಆದಷ್ಟು ಬೇಗ ಅವರು ಹೊರಗೆ ಬಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗದಲ್ಲಿ ಕೊಡ್ಲಿ ಅಂತ ನಾನು ಭಾವಿಸ್ತೀನಿ. ಸೊ ಈ ಒಂದು ಬೇಲ್ ರಿಜೆಕ್ಟ್ ವಿಚಾರದಲ್ಲಿ ಯಾರೆಲ್ಲ ಅವರ ಅಭಿಮಾನಿಗಳಿಗೆ ನೋವಾಗಿದೆ ಅವರಿಗೆಲ್ಲ ಆ ಭಗವಂತ ಆ ನೋವನ್ನ ಬರ್ಸುವಂತ ಶಕ್ತಿ ಕೊಡ್ಲಿ, ಅವರ ಕುಟುಂಬಕ್ಕೆ ಶಕ್ತಿ ಕೊಡ್ಲಿ. ಅಂಡ್ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಸತ್ಯಕ್ಕೆ ಯಾವತ್ತೋ ಒಂದಿನ ಜಯ ಸಿಗುತ್ತೆ. ಕಾದಷ್ಟೇ ನೋಡ್ಬೇಕಾಗಿದೆ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ನೋಡಿದಲ್ಲಿ. ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.